ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ RPC ಇವರ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ KPSC ಅವರು ಅಪ್ಕಮಿಂಗ್ ಯಾವ ರಿಸಲ್ಟನ್ನು ಬಿಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಆ್ಯಕ್ಚುಲಿ ಇದು RPC PDO ರಿಸಲ್ಟ್ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಕಮೆಂಟಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ ಇದ್ರ ರಿಸಲ್ಟ್ ಯಾವಾಗ ಅಂತ. ಯಾಕಂದರೆ ಇದರ ಪಟ್ಟಿ ಎಲ್ಲ ಸಿದ್ಧ ಆಗಿತ್ತು, ತಾತ್ಕಾಲಿಕ ಪಟ್ಟಿ. ಅದಾದ ನಂತರ ಅಲ್ಲಿ ಕರಪ್ಷನ್ ನಡೆದಿದೆ ಅನ್ನೋ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬರು OMR ಅಂದರೆ ಲಿಸ್ಟಲ್ಲಿ ಯಾರಿದ್ದಾರೆ ಅವರು OMR KPSC ಆಫೀಸಿಗೆ ಸಬ್ಮಿಟ್ ಮಾಡಿ ಅಂತ ಹೇಳಿದರು. ಅದಾದ ನಂತರ ಎಷ್ಟು ಜನ ಸಬ್ಮಿಟ್ ಮಾಡಿದ್ದಾರೆ, ಆಮೇಲೆ ಏನೂ ಅಪ್ಡೇಟೇ ಇರಲಿಲ್ಲ. ಸೊ ಇವಾಗ ಇದರ ಅಂತಿಮ ಆಯ್ಕೆ ಪಟ್ಟಿ ಸಿದ್ಧ ಆಗಿದೆ ಮತ್ತು KPSC ಅವರ ಅನುಮೋದನೆಗಾಗಿ 9/7/2026 ತಲುಪಿದೆ. ಸೊ ಈ ರಿಸಲ್ಟ್ ಯಾವಾಗ ಬೇಕಾದರೂ ಬರ್ಬೋದು. ನೀವು ಈ ರಿಸಲ್ಟನ್ನು ಈ ವಾರದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಆಯ್ಕೆ ಪಟ್ಟಿ ಸಿದ್ಧ ಆಗಿದೆ. ಹಾಗೆ ಇದ್ರ ಜೊತೆಗೆ ಬರುವಂತಹ ಬೇರೆ ರಿಸಲ್ಟ್ ಯಾವುದು ಅಂದರೆ ಪಶು ವೈದ್ಯಾಧಿಕಾರಿ ಹುದ್ದೆ, ಇದು ಕೂಡ ಅಂತಿಮ ಆಯ್ಕೆ ಪಟ್ಟಿ ಸಿದ್ಧ ಆಗಿದೆ. ಇದು 3/7/2026 KPSC ಅವರ ಮೆಂಬರ್ ಅಪ್ರೂವಲ್ಗೆ ಅಂತ ತಲುಪಿದೆ. ಹಾಗೆ ಇದ್ರ ಜೊತೆಗೆ ನೆಕ್ಸ್ಟ್ ಯಾವುದು ತಲುಪಿದೆ ಅಂದರೆ ಅನುಮೋದನೆಗೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿನ ಗ್ರಂಥಪಾಲಕ ಹುದ್ದೆ. ಇದು HK ರೀಜನ್ನ ಪೋಸ್ಟ್ ಆಗಿರುತ್ತೆ. ಸೊ ಸದ್ಯಕ್ಕೆ ನೀವು ಈ ರಿಸಲ್ಟನ್ನು KPSC ಅವರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ KPSCಯಲ್ಲಿ ಇತ್ತೀಚೆಗೆ ಕರಪ್ಷನ್ ಆಗಿದೆ ಅಂತ ರಾಜ್ಯಪಾಲರು ಕೂಡ ಅಲ್ಲಿ ಇದ್ದಂಥ ಚೇರ್ಮನ್ ಅವರನ್ನು ಆ ಸ್ಥಾನದಿಂದ ಇಳಿಸಿದ್ದಾರೆ. ಹಾಗೆ ಅಲ್ಲಿ ನೆಕ್ಸ್ಟ್ ಯಾರು ಸೀನಿಯರ್ ಮೆಂಬರ್ ಇದ್ದಾರೆ ಅವರೇ ಸದ್ಯಕ್ಕೆ ಹಂಗಾಮಿ ಅಧ್ಯಕ್ಷರು ಅಂತ ರಾಜ್ಯಪಾಲರು ಘೋಷಿಸಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಕರಪ್ಷನ್ ನಡಿಬಾರ್ದು. ಎಲ್ಲ ಆಸ್ಪಿರೆಂಟ್ಸ್ಗಳು ಕಷ್ಟಪಟ್ಟು ಓದ್ತಾ ಇರ್ತಾರೆ, ದೊಡ್ಡ ಆಫೀಸರ್ ಆಗಬೇಕು ಅಂತ ಸಾಕಷ್ಟು ಕನಸುಗಳನ್ನು ಹೊತ್ಕೊಂಡಿರ್ತಾರೆ. ಸೊ ಇಲ್ಲಿ ಈ ಥರ ಕರಪ್ಷನ್ ನಡೆದಾಗ ಜೆನ್ಯೂನ್ ಆಸ್ಪಿರೆಂಟ್ಸ್ಗಳು ಕಾಯ್ತಾನೆ ಕೂರ್ತಾರೆ. ಆದರೆ ಕರಪ್ಷನಿಂದ ಬಂದಿರುವಂತಹ ಆಸ್ಪಿರೆಂಟ್ಸ್ಗಳು ಅಂದರೆ ಆಫೀಸರ್ ಆಗುವಂಥವರು ಅವರು ಉನ್ನತ ಹುದ್ದೆಗಳಿಗೆ ಹೋಗ್ತಾರೆ. ಅವರಿಂದ ನಾವು ಏನನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ? ಸೊ ಅದಕ್ಕೋಸ್ಕರ ಇದು ಕಂಪ್ಲೀಟಾಗಿ ನಿರ್ಮೂಲನೆ ಆಗಲೇಬೇಕು. ಪ್ರಾಸೆಸ್ ಲೇಟ್ ಆದರೂ ಪರವಾಗಿಲ್ಲ, ಆದರೆ ಯಾರಿಗೆ ಅನ್ಯಾಯ ಅಂತೂ ಆಗಬಾರ್ದು. ಇಲ್ಲಿ ಇತ್ತೀಚೆಗೆ KEA ಅವರು ಕೂಡ ಸಾಕಷ್ಟು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ವಿಲೇಜ್ ಅಕೌಂಟ್ ಆಫೀಸರ್, ಹಾಗೆ ರಿಸರ್ವ್ ಪೊಲೀಸ್, ಲ್ಯಾಂಡ್ ಸರ್ವೇಯರ್, ಹಾಗೆ ಅದ್ರ ಜೊತೆಗೆ KREIS ಅಲ್ಲಿ ಟೀಚಿಂಗ್ ಪೋಸ್ಟ್ಗಳು. ಸೊ ಈ ರೀತಿ ಈ ಹುದ್ದೆಗಳನ್ನೆಲ್ಲ ಬಿಟ್ಟಿದ್ದಾರೆ. ನಿಮ್ಮಲ್ಲಿ ಯಾರ್ಯಾರೆಲ್ಲ ಎಲಿಜಿಬಲ್ ಆಗ್ತೀರಾ ದಯವಿಟ್ಟು ಆ ಪೋಸ್ಟ್ಗಳಿಗೂ ಅಪ್ಲೈ ಮಾಡಿ. ಹಾಗೆ ನಾನು ಈ ಚಾನಲಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ನಾನು MCQ ಮಾಡ್ತಾ ಇದ್ದೀನಿ. ದಯವಿಟ್ಟು ಆ ವಿಡಿಯೋಗಳಿಗೆ ಹೋಗಿ ಒಮ್ಮೆ ನೋಡಿ, ಇದರಿಂದ ನಿಮಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಸೊ ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋಗಳಿಗೆ ಹೈಪ್ ಕೂಡ ಕೊಡ್ಬೋದು ನೀವು. ಎಲ್ಲರಿಗೂ ಧನ್ಯವಾದಗಳು.